H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಆಯೋಧ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ವಿಶೇಷವಾಗಿ ಕಾಂಗ್ರೆಸ್ ಒಂದು ಸ್ವಲ್ಪ ಮೈ ಬಿಟ್ಟು ಅಂದರೆ ಮೈ ಚಳಿ ಬಿಟ್ಟು ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೇನೆ ಅಂತ. ಯಾಕಂದರೆ ಜಾತಿ ಗಣತಿ ನಾವು ಕೊಟ್ಟಂಥದ್ದು, ನಾವು ಹೋರಾಟ ಮಾಡಿದ್ದು ಬಂದು ಅಂತ ಹೇಳ್ತಾ ಇದ್ದಾರೆ. ಓಕೆ, ರಾಹುಲ್ ಗಾಂಧಿಯವರ ನಿಜವಾದ ಹೋರಾಟ ಜಾತಿ ಗಣತಿ ಆಗಬೇಕು ಅನ್ನುವಂಥದ್ದು. ಅದರಿಂದ ಮೊದಲನೇ ಕಾಂಗ್ರೆಸ್ನ ಮಾತಲ್ಲ. ಹಳೆ ಕಾಂಗ್ರೆಸ್ ಆಗಿದ್ದರೆ ಇವತ್ತು ಬಿ ಜೆ ಪಿ ಹೇಳುವಂಥ ಮಾತು ಸರಿ ಅನಿಸ್ತಿತ್ತು. ಆದರೆ ಬಿ ಜೆ ಪಿಗೆ ಇವತ್ತು ಅನಿವಾರ್ಯವಾಗಿ ರಾಹುಲ್ ಗಾಂಧಿಯವರ ಪ್ರೆಷರ್ದಿಂದಾಗೇ ಇವತ್ತು ಈ ಒಂದು ಜಾತಿ ಗಣತಿ ಆಗಬೇಕು ಅನ್ನುವಂಥ ಒಂದು ಘೋಷಣೆ ಮಾಡಿದ್ದಾರೆ ಅಷ್ಟೆ. ನಾವು ಜಾತಿಯ ಪರ, ಕೆಳಜಾತಿಯ ಪರ, ಹಿಂದುಳಿದವರ ಪರ ತೋರಿಸ್ಕೊಳ್ಳೋ ಸಲುವಾಗಿ ಅಂಥೇಳಿ ಈಗಾಗಲೇ ಅನ್ನಿಸ್ಲಿಕ್ಕಂತ ಸಾಕಷ್ಟು ಚರ್ಚೆ ನೋಡೋದು. ಬಟ್ ಗೋಧಿ ಮೀಡಿಯಾ ಆದಷ್ಟು, ಯಾಕೆಂತಂದ್ರೆ ಗೋಧಿ ಮೀಡಿಯಾ ಮೋದಿಯವರ ಋಣದಲ್ಲಿರೋದರಿಂದಾಗಿ ಬಿ ಜೆ ಪಿ ಮಾಡ್ತಾ ಇದ್ದಪ್ಪ ಇದು ಅಂತೀರ. ಇಲ್ಲ, ನಿರಂತರವಾಗಿ ಬಿ ಜೆ ಪಿ ಈ ವಿಷಯದಲ್ಲೇ ಅಂಥ ಆಸಕ್ತಿ ತೋರಿರಲಿಲ್ಲ ಅನ್ನೋದು ನಾವು ನೋಡ್ತಾ ಬಂದಿದ್ದೀವಿ. ಅದೇ ಕಾರಣಕ್ಕೆ ಇವತ್ತು ಕಾಂಗ್ರೆಸ್ ಜನಗಣತಿ ಆಗಲಿ ಯಾವಾಗ ಮಾಡ್ತೀರಿ ನೀವು ಅಂತ ಬೆನ್ನು ಹತ್ತಿಬಿಟ್ಟಿದ್ದಾರೆ. ಅವ್ರಿಗೊಂದು ದೊಡ್ಡ ಶಕ್ತಿ ಬಂದಂಗೆ ಆಗಿಬಿಟ್ಟದೆ ಇವತ್ತು. ಅದರಲ್ಲೂ ಬಿಹಾರ್ ಎಲೆಕ್ಷನ್ನ ಲಾಭ ಮಾಡ್ಕೊಳ್ಳೋ ಸಲುವಾಗಿನ ಈಗಾಗಲೇ ನಮ್ಮವ ಏನಪ್ಪ ಅಂತಂದ್ರೆ ಮೋದಿ ಅವರು ಈ ಒಂದು ಘೋಷಣೆ ಮಾಡಿದ್ದಾರೆ ಅನ್ನೋ ಸಹಿತ ಎಲ್ಲರಿಗೂ ಸ್ಪಷ್ಟವಾಗಿರೋ ವಿಷಯ ಆಗ್ಯದ. ಈ ದಿಶೆಯಲ್ಲೇ ಇನ್ನೂ ಸ್ವಲ್ಪ ಜೋರಾದ ಪ್ರೆಷರ್ ಮಾಡಿ ಆದಷ್ಟು ಜಲ್ದಿ ಆಗಲಿ ಅಂತೇಳಿ ಮತ್ತು ಅದರ ಶ್ರೇಯ ಏನು ಬಿಹಾರದಲ್ಲಿ ನಮಗೆ ಸಿಗಲಿ ಅನ್ನುವಂಥ ತಂತ್ರಗಾರಿಕೆ ಎರಡೂ ಪಕ್ಷಗಳು ಮಾಡ್ತಾಯಿದ್ದಾರೆ, ಆಡಳಿತಾರೂಢ ಮತ್ತು ವಿರೋಧ ಪಕ್ಷನೂ ಸಹಿತ. ಈ ಎಲ್ಲ ನೆಲೆಯಲ್ಲೇ ಇವತ್ತು ಮೀಟಿಂಗ್ ಕರೆದು ಎಲ್ಲರೂ ಚರ್ಚೆ ಮಾಡ್ತಾಯಿದ್ದಾರೆ. ಇದಕ್ಕೆ ಯಾವ ಪ್ಲ್ಯಾನ್ ಇಲ್ಲ, ಸುಮ್ಮನೆ ಘೋಷಣೆ ಮಾಡಿದ್ದಾರೆ ಇವರು ಅನ್ನೋದು ಕಾಂಗ್ರೆಸ್ನ ಆರೋಪ. ಇವರಿಗೆ ಸುಮ್ಮನೆ ಏನೋ ಒಂದು ಏನಪ್ಪ ಅಂತಂದ್ರೆ ಹೇಳಬೇಕಾಗಿದೆ ಹೇಳಿದ್ದಾರೆ. ಅದು ಇಲೆಕ್ಷನ್ ಸಲುವಾಗಿ, ಎಲೆಕ್ಷನ್ ಮುಗಿದ್ಮೇಲೆ ಇದು ಮರೆತು ಬಿಡ್ತಾರೆ ಅಷ್ಟೇ. ಮತ್ತು ಹಿಂದಿನ ಎಲೆಕ್ಷನ್ಗಳನ್ನು ನೋಡಿದಾಗ ಬಿ ಜೆ ಪಿಗರು ಅದೇ ರೀತಿ ಮಾಡ್ತಾ ಬಂದಿದ್ದು ನಾವು ಗಮನಿಸ್ತಾ ಇದ್ದೀವಿ. ಹೇಳೋದು ಒಂದು, ಮಾಡುವುದು ಒಂದು ಅನ್ನುವಂಥ ಮಾತನ್ನು. ಯಾಕೆಂದರೆ ಆಶ್ವಾಸನೆ ಸಾಕಷ್ಟು ಕೊಡೋದು. ಈಗ ನಾವು ನೋಡಿದ್ದೀವಿ ಸಾಕಷ್ಟು ಹಿಂದಿನ ಅವ್ರ ಆಶ್ವಾಸನೆಗಳ ಎಲ್ಲ ಆಶ್ವಾಸನೆಗಳು ಹೆಚ್ಚು ಇಲ್ಲಪ್ಪ ಅನ್ನುವಂಗೆ ಇದ್ದಾವೆ. ಇನ್ನೂ ಯಾವ ಅವ್ರು ಏನು ತೆಗೆದುಕೊಂಡಿದ್ದರು ಡಿಸಿಷನ್ಗಳನ್ನು ಅದರಲ್ಲಿ ಮ್ಯಾಕ್ಸಿಮಮ್ ಇನ್ನೂ ಯಶಸ್ಸನ್ನು ಅಥವಾ ಪೂರ್ಣಗೊಳಿಸಿದ್ದನ್ನು ನಾವು ನೋಡ್ತಾ ಇಲ್ಲ. ಸ್ಮಾರ್ಟ್ ಸಿಟಿ ಅಂತ ಹೋಗ್ಬೋದು, ಅಥವಾ ಗಂಗಾ ನದಿ ಸ್ವಚ್ಛತಾ ಕಾರ್ಯಕ್ರಮ ಅಂತ ಇರಬಹುದು. ಯಾವ್ದು ತೊಗೊಳ್ರಿ ಅದನ್ನು ಹೆಚ್ಚು ಕಡಿಮೆ. ಮತ್ತು ಉದ್ಯೋಗ ಕೊಡೋದ್ರಲ್ಲಂತೆ ಪೂರ್ತಿ ಸೋತು ಹೋಗ್ಬಿಡೋದು ಸರ್ಕಾರ. ಉದ್ಯೋಗ ಕೊಡಲಿಕ್ಕಾಗಿಲ್ಲ. ವರ್ಷಕ್ಕೆ ಎಲ್ಲ ಕೂಡ ಉದ್ಯೋಗಗಳು ಎಲ್ಲಿದಾವೆ ಗೊತ್ತಿಲ್ಲವು. ಅವರು ಹೇಳ್ಬೇಕು ಅದನ್ನು ಬಂದ ಇಂಥ ಎಲ್ಲ ಪ್ರಸಂಗರು ಬಂದ. ಇವತ್ತು ನಿಧಾನಕ್ಕೆ ಜನರಿಂದ ಏನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ರು ಅದು ಈಡೇರಿಸಲಾರದಕ್ಕಾಗಿ ಜನರಿಂದ ದೂರ ಸರಿತಾ ಬರುವಂಥ ಬಿ ಜೆ ಪಿ ಇವತ್ತು ಹೇಗಾದ್ರು ಮಾಡಿದ್ದನ್ನು ಶತಾಯಗತ 2 ವಿಷಯಗಳನ್ನು ದೊಡ್ಡ ಮಾಡಿಕೊಂಡು ಅದನ್ನು ಈ ಸಲ ಈ ಬಿಹಾರ ಚುನಾವಣೆಯಲ್ಲಿ ಉಪಯೋಗ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದರು. ಮೊದಲನೇದಾಗೆ ನಿಮ್ಗೆ ಗೊತ್ತದಪ್ಪ, ಅದು ಭಯೋತ್ಪಾದನಾ ಘಟನೆ ಆಯಿತು. ಆ ಘಟನೆ ಆದ್ಮೇಲೆ ಒಮ್ಮೆಂದೊಮ್ಮೆ ನಾವು ಯುದ್ಧ ಸಾರೇ ಬಿಡ್ತೀವಿ ಅನ್ನುವಾಗ ಈಗೂ ಸಹಿತ ನಡೆದದು. ನಮ್ಮ ಗೋಧಿ ಮೀಡಿಯಾದಲ್ಲಿ ಈ ಸದ್ಯ ಎಲ್ಲ ವಿಮಾನಗಳು ಹಾರಾಡ್ತಾ ಇದ್ದಾವೆ. ಅದೇ ಕಾಲಕ್ಕೆ ನಮ್ಮ ಹಡಗುಗಳು ಹೋಗ್ತಾ ಇದ್ದಾವೆ. ನೆಲ ಅಂದರೆ ಭೂ ದಾಳಿಗಳು ನಡೆಯುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಈ ನ್ಯೂಸ್ಗಳು ನಾವು ಸುದ್ದಿಗಳನ್ನು ಕೇಳ್ತಾ ಇದ್ದೀವಿ. ಆದರೆ ಆ ದಿಶೆಯಲ್ಲಿ ಯಾವುದೇ ಇಲ್ಲಿವರೆಗೆ ಹೇಳಿಕೊಳ್ಳುವಂಥ ಒಂದು ದೊಡ್ಡ ಸಾಧನೆ ಆಗಿಲ್ಲ ಅನ್ನೋದು ಅಷ್ಟೇ ಗಮನಾರ್ಹ. ಇದನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಇದ್ದಂಥದ್ದು ತನ್ನಂತ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಮರಳಿ ಅಂತೇಳಿ ಪ್ರಯತ್ನ ಮಾಡ್ತಾ ಇದೆ. ಆದರೆ ಈ ಸಲದ ಪ್ರಯತ್ನದಲ್ಲೇ ಕಾಂಗ್ರೆಸ್ ಹಿಂದೆಂದಿಗಿಂತ ಪವರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ಇವರು ಬಿ ಜೆ ಪಿಗೆ ಇನ್ನೂ ಎಷ್ಟು ವರ್ಷ ಹೇಳೋರು ಕಾಂಗ್ರೆಸ್ಸದ ಸೋಲುಗಳನ್ನು. ಹಿಂದಿನ ಸೋಲು ಆಗಿರ್ಬೋದು, ಅಂದರೆ ತುರ್ತು ಪರಿಸ್ಥಿತಿ ಆಗಿರ್ಬೋದು, ಅದೇ ಮೇಲೆ ಸಿಕ್ಕಿದ ಮೇಲೆ ಅಂಥ ದಾಳಿಗಳ ಬಗ್ಗೆ ಆಗಿರ್ಬೋದು, ಎಮರ್ಜೆನ್ಸಿ ಆಗಿರ್ಬೋದು, ಎಲ್ಲನೂ ಇವು ಎಷ್ಟು ಸಲ ಹೇಳೋರಿದ್ದಾರೆ ಅದನ್ನು ಮರಳಿ. ಅವರು ನಿಧಾನಕ್ಕೆ ಇವತ್ತು ಆ ಒಂದು 11 ವರ್ಷದ ಆಡಳಿತದಲ್ಲೇ ಇವರು ಏನೇನು ಸಾಧನೆ ಮಾಡಿದ್ದಾರೆ, ಏನಿಲ್ಲ ಅಂತ ಇವೆಲ್ಲನೂ ಗಮನ ಹರಿಸಿದಾಗ ಸಹಜವಾಗಿ ಅನ್ನಿಸ್ತದ. ಇಲ್ಲೇ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಇದ್ದು ಒಂದು ರೀತಿಯಿಂದ ಈ ಎಲ್ಲ ನೆಲೆಯಲ್ಲೇ ಇವತ್ತು ಬಿ ಜೆ ಪಿಗೆ ಇಕ್ಕಟ್ಟಿಗೆ ಸಿಗಿಸುವಂಥ ಪ್ರಯತ್ನ ಮಾಡ್ತಾ ಇದೆ ಅಂತಾರೆ. ಆ ದಿಶೆಯಲ್ಲೇ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಏನಾಗ್ತದೆ ಗೊತ್ತಿಲ್ಲ. ಬಟ್ ಅದು ಏನಾದರೂ ಮಾಡಿ ಒಟ್ಟಲ್ಲಿ ಈ ಸಲ ಬಿ ಜೆ ಪಿಗೆ ಅವಕಾಶ ಸಿಕ್ಕದಂಗೆ ಮಾಡ್ತಾ ಇದೆ ಅಂತ ಅನ್ನೋದು ಅಷ್ಟು ಸ್ಪಷ್ಟ ಇದೆ. ಜೊತೆಗೆ ಇಲ್ಲಿ ಇನ್ನೊಂದು ಗಮನಾರ್ಹ ಡೆವಲಪ್ಮೆಂಟ್ ಏನಪ್ಪ ಅಂತಂದ್ರೆ, ಇವರು ಪಾಕ್ ಮೇಲೆ ಯುದ್ಧ ಮಾಡ್ತೀವಿ ಅಂದ ಅಥವಾ ಸಿಂಧೂ ನದಿ ನೀರಿನ ಒಂದು ಹನಿ ಬಿಡ್ದಂಗೆ ನೋಡ್ಕೊಳ್ತೀವಿ ಅಂದಾಗಲಿಕ್ಕೆ ಏನೂ ಮಾತಾಡಲಿಲ್ಲ ಕಾಂಗ್ರೆಸ್. ಅಡ್ಡಿಲ್ಲ, ಮಾಡೇ ಬಿಡ್ರಿ ನೀವು, ಒಳ್ಳೇದದ ಅಂತೇಳಿ. ಯಾಕಂದರೆ 2 ವರ್ಷ ಅಂದ್ಕೊಂಡ್ರೆ ಸುಲಭ ಇಲ್ಲ ಅಂತ ಕಾಂಗ್ರೆಸ್ಗೆ ಗೊತ್ತಿದ್ದಂಥ ವಿಷಯ. ಯಾಕೆ ಒಂದು ಮೊದಲದಾಗೆ ಯಾವುದೇ ರೀತಿ ದಾಳಿ ಮಾಡಲಿ, ಇವತ್ತೇನೋ ಅಮೇರಿಕಾ ಒಂದಿಷ್ಟು ಭಾರತದ ಪರವಾಗ್ಯದ ಇಲ್ಲ ಅಂತಲ್ಲ, ಅದಕ್ಕೆ ಮಾರ್ಕೆಟ್ ಬೇಕಾಗ್ಯದ, ಅದಕ್ಕಾಗಿ ಅಮೇರಿಕಾ ನಮ್ಮ ಪರವಾಗ್ಯದ. ಆದರೆ ಅದೊಂದರ ಕಾರಣದಿಂದ ನಾವು ಇಡೀ
ಪಾಕದ ವಿರುದ್ಧ ದೊಡ್ಡ ಪ್ರಮಾಣದ ಯುದ್ಧ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥ ದೊಡ್ಡ ಪ್ರಶ್ನೆ ಅದ. ಯಾಕಂದ್ರೆ ಇನ್ನು ಚೈನಾ ಮತ್ತು ರಷ್ಯಾ ಅಂತ ಮೂಲತಃ ಭಾರತದ ಪರ ಇದ್ದಿದ್ದು ನಮಗೆಲ್ಲ ಗೊತ್ತಿದ್ದು ವಿಷಯ ಅದ. ಅದು ಚೈನಾದ ನಡೆ ಮಾತ್ರ ಇನ್ನೂ ನಮಗೆ ಗೊತ್ತಾಗಿಲ್ಲ. ಈ ಎಲ್ಲ ದೃಷ್ಟಿ ಇಟ್ಟುಕೊಂಡು ಇವತ್ತು ಯುದ್ಧ ಮಾಡೋದು ಅಷ್ಟು ಸುಲಭನ ಭಾರತಕ್ಕೆ ಪಾಕಿಸ್ತಾನ ಮೇಲೆ ಅಂತೇಳಿ. ಮತ್ತು ಈಗ ನಾವು ಅಂದ್ಕೊಂಡಿವಿ, ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿವಿ, ಇದರಲ್ಲೇ ಹೇಳಿದ್ವಿ ನಿಮ್ಮ ಮುಂದೆ. ಇಲ್ಲ, ಲಾಹೋರ್ ಮತ್ತು ಗಿಲ್ಗಿಟ್ ತನಕ ನಮ್ಮ ಅಕ್ಯುಪೈಡ್ ಪಾಕ್ ಈ ನೆಲ ಅದ ಕಾಶ್ಮೀರ, ಅದನ್ನು ತಕ್ಕೊಂಡೇ ಬಿಡ್ಬೇಕಂತ ಎಲ್ಲ ನಾವು ಹೇಳ್ತಾ ಇದ್ದೀವಿ. ಆದರೆ ವಾಸ್ತವ ನೆಲಗಟ್ಟಿನೆಲ್ಲ ಸಾಧ್ಯ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ಯಾಕಂದರೆ ಕಳೆದ ಈ 70-75 ವರ್ಷಗಳಲ್ಲಿ 50-55 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಎಲ್ಲ, ಆದರೆ ವಾಸ್ತವ ಸಂಗತಿಗಳು ಗೊತ್ತಿದ್ದಾವೆ ಏನಪ್ಪ ಆಗ್ಬೋದು ಅಂತೇಳಿ. ಅದಕ್ಕಾಗಿ ಅವರು BJP ಏನು ಯುದ್ಧ ಮಾಡೋದು ಅಂದ್ರೆ ಮಾಡಿರಿ ಅಂತ ಹೇಳಿದರು. ಸಿಂಧು ನದಿ ಕಟ್ ಮಾಡಿದ್ರಿ, ಏನು ಮಾಡ್ಕೋರಿ ಅಂತ ಹೇಳಿದರು. ಯಾಕೆಂದರೆ ಎರಡೂ ಅಷ್ಟು ಸುಲಭದ ಮಾತುಗಳಲ್ಲ. ಯಾಕೆ ಸಿಂಧು ನದಿಗೆ ಅಂತ ಹೇಳ್ಕೊಳ್ಳೋಂಥ ದೊಡ್ಡ ಡ್ಯಾಮ್ ಇಲ್ಲಿವರೆಗೆ ಆಗಿಲ್ಲ, ನೀರು ಹೆಂಗೆ ತರ್ಬೋರಪ್ಪ ಇವರು ಅನ್ನೋದು ಇನ್ನೂ ಇವತ್ತು ಪ್ರಶ್ನೆ ಅದ. ಏನೋ ಇವತ್ತು ಗೋಧಿ ಮೀಡಿಯಾ ಏನೇನೋ ಹೇಳ್ತಾ ಇದೆ, ಬಟ್ ಅವೆಲ್ಲ ವಾಸ್ತವದಲ್ಲಿ ಅಸಾಧ್ಯ ಅನ್ನೋದು ಅಷ್ಟು ಸ್ವಚ್ಛದ. ಮತ್ತು ಜನಗಣತಿ ಅಂತ ಇದು ಮಾಡಲಿಕ್ಕೆ ಸಾಧ್ಯದ. ಆದರೆ BJP ಮತ್ತು RSSದವ್ರಿಗೆ ಇದು ಬೇಡ ಆಗ್ಯದ. ಯಾಕಂದ್ರೆ ಒಮ್ಮೆ ಇದೆಲ್ಲ ಡಿಸ್ಕ್ಲೋಸ್ ಆಯ್ತಪ್ಪ ಅಂತಂದ್ರೆ ಇಂತಿಷ್ಟು ಪರ್ಸೆಂಟೇಜ್ ಇವರು ಇದ್ದಾರೆ, ಈ ಜಾತಿಯವರು ಇದ್ದಾರೆ, ಕೆಳ ಜಾತಿಯವರು ಇದ್ದಾರೆ ಅಂಥೇಳಿ ಎಲ್ಲರೂ ಇವರು ಹಿಂದುಳಿದವರು ಮತ್ತು SC ST ಮತ್ತು ಮೇಲೆ ಮೈನಾರಿಟಿ ಒಂದಾದ್ರಪ್ಪ ಅಂದ್ರೆ ನಮ್ಮಿಂದ ಅಧಿಕಾರ ಯಾವ ಕಾಲಕ್ಕೂ ನಮಗೆ ಬರೋದಿಲ್ಲ, ನಮ್ಮಿಂದ ಕಸ್ಕೊಂಡು ಹೋಗಿಬಿಡ್ತದೆ, ತಿಳ್ಕೊಂಡು ಹೋಗಿಬಿಡ್ತದೆ ಅಂತ ಮಾತುಗಳು ಅಥವಾ ವಿಚಾರಗಳು BJPಯಲ್ಲಿ. ಯಾಕಂದ್ರೆ ಮೂಲತಃ BJP RSSದ ಕೈಗೊಂಬೆ ಅಥವಾ RSSರ ಇನ್ನೊಂದು ರೂಪದಲ್ಲಿ BJP. ಹೀಗಾಗಿ ಅದು ಈ ಒಂದು ಸವರ್ಣೀಯರ ಪರವಾಗಿ ಅಥವಾ ಮೇಲ್ಜಾತಿಗಳ ಪರವಾಗಿರೋದ್ರಿಂದಾಗೆ ಆದಷ್ಟು ಜನಗಣತಿ ಅದರಲ್ಲೂ ಜಾತಿ ಗಣತಿ ಮಾಡೋದಕ್ಕೆ ಅವ್ರು ಆಸ್ಪತ್ರೆ ಕೊಡ್ತಾ ಇಲ್ಲ ಅನ್ನೋದು ನಾವು ನೋಡ್ತಾ ಬಂದಿದ್ವಿ. ಯಾಕಂದ್ರೆ ಅವ್ರು ಎಷ್ಟಿದ್ದಾರೆ ಅದು ಗೊತ್ತಾಯ್ತಪ್ಪ ಅಂದ್ರೆ ಇಲ್ಲಿಯ ಉಳಿದ ಸಮುದಾಯದವರು ಒಂದಾಗು ಸಾಹಿತ್ಯ ಉಳಿದಾವ ಅಂಥೇಳಿ ಅವ್ರಿಗೂ ಸ್ಪಷ್ಟ ಆಗಿಲ್ಲ. ಬಟ್ಟೆಗೆ ತೊಗಟ್ಟೆಗೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದರಲ್ಲಿ ಬಟ್ಟೆ ಅನ್ನೋದು ಪ್ರಶ್ನೆ ಇಲ್ಲ. ಹಿಂದುಳಿದವರು SC ST ಮತ್ತು ಮೈನಾರಿಟಿ ಒಂದಾಗಿಬಿಟ್ರಪ್ಪ ಅಂತಂದ್ರೆ ಈ ಕೆಲಸ ಸುಲಭ ಅನ್ನೋ ವಿಚಾರದಿಂದಾಗಿ ಇವತ್ತು BJP ಆದರೂ ಸಹಿತ ಭಾಳಷ್ಟು ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದೆ. ಎರಡೂ ಅಸಾಧ್ಯ ಬಂದು ಈಗ ಎರಡು ಸಿಕ್ಕಿಬಿಟ್ಟಿದ್ದಾರೆ. ನಮ್ಮ ಮೋದಿಯವರು ಒಂದು ಯುದ್ಧ ಮಾಡ್ತಾನೆ ಅಂದರು, ಈಗ ಯುದ್ಧ ಮಾಡಬೇಕು, ನೀವು ಮಾಡಿರಿ, ನಾವು ಹಿಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅದು ಸೋಲು ಗೆದ್ರೆ ಮೋದಿಯವರು ಹೀರೋ ಇತಿಹಾಸದಲ್ಲ, ಸೋತ್ರ ದೊಡ್ಡ ಕಪ್ಪು ಚುಕ್ಕೆ. ಯಾಕೆಂದ್ರೆ ಇಲ್ಲಿವರೆಗೆ ಜನಸಂಘ ಆಯಿತು ಅದು BJP ಆಯಿತು, ಆ ಒಂದು ಇಡೀ ಪಾಕಿಸ್ತಾನ ನಮ್ಮದಪ್ಪ ಅಲ್ಲಿವರೆಗೆ ಮತ್ತು ಇಂಡೋನೇಷ್ಯಾವರೆಗೆ ನಮ್ಮದೆಲ್ಲ ಒಂದೇ ದೇಶ, ಭಾರತ ಮತ್ತು ಒಂದಂತೆ ಅವ್ರು ಕೇಳೋದು ಬಂದಂಥದ್ದು ಇದು ವಿಫಲದಂಗೆ ಆಗ್ತದೆ. ಯಾಕಂದ್ರೆ ಈವನ್ ಇಲ್ಲೇ ಒಂದು ಆಕ್ಯುಪೈಡ್ ಪಾಕಿಸ್ತಾನ ಗೆಲ್ಲಕ್ಕೆ ಆಗಲಿಲ್ಲ. ಇಡೀ ಒಂದು ಈ ನಮ್ಮ ಸಿಂಧ್ ಪ್ರಾಂತ ಹಿಡ್ಕೊಂಡು ಬಲೂಚಿಸ್ತಾನ ಬೇಡಿಕೆದೆಲ್ಲ ಹಿಡ್ಕೊಂಡು ಈ ಸೈಡ್ ಮಲೇಷ್ಯಾದವರೆಗೆ ಮ್ಯಾಲ ಅಫ್ಘಾನಿಸ್ತಾನದವರೆಗೆ ಎಲ್ಲ ಒಂದಾಗಲಿ ಅನ್ನೋದು ಬೇಡಿಕೆದ ಅದು ಈಡೇರಿದಂಗೆ ಆಗ್ತದೆ. ಮತ್ತು ಆ ಕನಸು ಮುರಿದು ಬಿದ್ದು ಹೋಗಿಬಿಡ್ತದೆ ಅನ್ನೋದು ಅಷ್ಟ ಸತ್ಯದ ಸೂತ್ರ. ಗೆದ್ದರಂತೆ ಪ್ರಶ್ನೆನೇ ಇಲ್ಲ. ಅವ್ರು ಹಿಡಿಯುತ್ತಾರೆ ಎಲ್ಲ ಮುಂದಿನ 10-20 ವರ್ಷ ಅವರ ಆಡಳಿತ ಮಾಡೋದು ಗ್ಯಾರಂಟಿ. ಇನ್ನು ಗಣತಿ ಮಾಡೋದು ಹೇಳಿ ನಿಮಗೆ ಅದು ಮಾಡಿದಾಗ ಅದು ಅವರಿಗೆ ಕೂತಾಗೋ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಏನೋ ಅಂತಿದ್ದಾರೆ ಮೋದಿ ಅವರು ಮಾಡಿಸ್ತಾನಂತೇಳಿ, ಅದು ಯಾವಾಗ ಮಾಡಿಸ್ತೀರಿ ಏನೋ ಉತ್ತರ ಕೊಡೋದು ಕಷ್ಟ ಅದ. ಈಗ ನಾಳೆ ಬಿಹಾರದ ಚುನಾವಣೆಯಲ್ಲಿ ಇದನ್ನು ದೊಡ್ಡ ಇಶ್ಯೂ ಮಾಡಿ ಕಾಂಗ್ರೆಸ್ ಇಳಿಯುವಂಥದ್ದು. ಜೊತೆಗಲ್ಲೇ RJD ಅದ, ಇದು ಗೊತ್ತಿರಲಿ. RJD ಅಂತೂ ಅಲ್ಲಿ ಆ ನೆಲದ ಬಿಹಾರ ನೆಲದ ಪಕ್ಷದು. ಈಗ ಕಾಂಗ್ರೆಸ್ ಮತ್ತು RJD ಕೂಡಿದರೆ, ಲಾಲು ಪ್ರಸಾದ್ ಯಾದವ್ ಕೂಡಿದ್ರೆ, ಅವ್ರ ಮಗ ತೇಜ್ ಯಾದವ್ ಕೂಡಿದರೆ ನಿಶ್ಚಿತವಾಗಿ ಹಿನ್ನಡೆ ಆಗ್ಬೋದು BJP ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ಕಾಂಗ್ರೆಸ್ ಇದು ಮತ್ತಷ್ಟು ಜೋರಾಗಿ ಮೊದಲು ಈ ಜನಗಣತಿ ಆಗಲಿ, ಜಾತಿ ಗಣತಿ ಆಗಲಿ ಮತ್ತು ಯುದ್ಧ ಆಗಲಿ ಅಂತ ಬೆಲೆ ಹಚ್ಚಿದ್ದಾರೆ. ಇದಕ್ಕೇನು ಹೇಳ್ತಾರೆ ಉತ್ತರ ಮೋದಿಯವರು ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ, ಇದು ನಿಮ್ಮ ಲಾಗ್ ಆಗಿರ್ಬೋದು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಧ ಸೀತಾರಾಮ್ ಇದು ಕನ್ನಡ, ಇದು ಸತ್ಯದ ಕೈಗರಡಿ ವಂದನೆಗಳು.